ಒಂದೇ ವಾರದಲ್ಲಿ 4 ಮಿಲಿಯನ್ ಫಾಲೋವರ್ಸ್ ಹೆಚ್ಚಾಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಇನ್ಸ್ಟಾ ಅಕೌಂಟ್ನಲ್ಲಿ. ಒಂದೇ ವಾರದಲ್ಲಿ 4 ಮಿಲಿಯನ್ ಫಾಲೋವರ್ಸ್ ಏರಿಕೆ. ಇನ್ಸ್ಟಾದಲ್ಲಿ ಮೋದಿಗೆ 105 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. 101 ಮಿಲಿಯನ್ನಿಂದ 105 ಮಿಲಿಯನ್ಗೆ ಏರಿದೆ ಫಾಲೋವರ್ಸ್ ಸಂಖ್ಯೆ. ಪ್ರಧಾನಿ ನರೇಂದ್ರ ಮೋದಿ ಈಗ ಇನ್ಸ್ಟಾ ಕಿಂಗ್ ಆಗ್ಬಿಟ್ಟಿದ್ದಾರೆ. ಮೋದಿಗೆ 105 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಇವರು ಯಾವಾಗಲೂ ಕೂಡ ರೀಲ್ಸಲ್ಲಿ ನಾವು ನೋಡಿರೋದು ಅಂದರೆ ಆಲ್ಮೋಸ್ಟ್ ಅಪ್ಡೇಟ್ಸ್ಗಳನ್ನು, ಅಂದರೆ ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಇದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನು ನೋಡ್ತಾ ಇದ್ವಿ. ಆದರೆ ಅದು ಎಲ್ಲ ಕೂಡ ಅಫಿಷಿಯಲ್ ಆಗಿತ್ತು. ಆದರೆ ಈ ಜೆನ್ಸಿಗಳ ಪ್ರೊಟೆಸ್ಟ್ಗೆ ಕುರಿತಂತೆ ಮೊದಲು ಒಂದು ವಿಡಿಯೋ ಮಾಡ್ತಾರೆ, ಆನಂತರ ಒಂದು ವಿಡಿಯೋ ಮಾಡ್ತಾರೆ. ಅದಾದ ನಂತರ ಒಟ್ಟಾರೆಯಾಗಿ 3 ವಿಡಿಯೋ ರಿಲೀಸ್ ಆದ ತಕ್ಷಣ ಅವರ ಫಾಲೋವರ್ಸ್ 101 ಮಿಲಿಯನ್ನಿಂದ 105 ಮಿಲಿಯನ್ಗೆ ಏರಿಕೆಯಾಗಿರುವಂಥದ್ದು. ಹೀಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ನಿಜಕ್ಕೂ ಕೂಡ ಧೂಳೆಬ್ಬಿಸಿದೆ ಅಂತಲೇ ಹೇಳ್ಬೋದು. ಹಾಗೆ ವಿಶ್ವದ ಮೊದಲ ರಾಜಕೀಯ ನಾಯಕ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ವಿಶ್ವದ ರಾಜಕೀಯ ನಾಯಕರಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಅನ್ನು ಕೂಡ ಹೊಂದಿದ್ದಾರೆ ನರೇಂದ್ರ ಮೋದಿಯವರು. ಫೇಸ್ಬುಕ್ನಲ್ಲಿ ಮೋದಿಯವರ ವಿಡಿಯೋ ಬ್ಲಾಕ್ ಆಗಿದೆ. ಕೆಲ ಸಮಯಗಳ ಕಾಲ ಬ್ಲಾಕ್ ಮಾಡಲಾಗಿತ್ತು. ತಾಂತ್ರಿಕ ದೋಷ ಕಾರಣವನ್ನ ನೀಡಿ ಕ್ಷಮೆಯಾಚನೆಯನ್ನ ಮಾಡಿದೆ ಮೆಟಾ. ಮತ್ತೆ ವಿಡಿಯೋವನ್ನ ಮರುಸ್ಥಾಪಿಸಿ ಕ್ಷಮೆಯಾಚನೆಯನ್ನ ಮಾಡಿದೆ. ಪ್ರಧಾನಿ ಮೋದಿ ಬಳಿ ಕ್ಷಮೆಯಾಚಿಸಿದ ಮೆಟಾ ಸಂಸ್ಥೆ. ವಿಶ್ವದ ರಾಜಕೀಯ ನಾಯಕರು ಯಾರ್ಯಾರಿದ್ದಾರೆ, ಪೊಲಿಟಿಕಲ್ ಲೀಡರ್ಸ್, ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿದಂತಹ ಒಬ್ಬ ನಾಯಕ ಅಂದರೆ ಅದು ಖಂಡಿತವಾಗ್ಲೂ ಕೂಡ ನರೇಂದ್ರ ಮೋದಿಯವರಾಗಿದ್ದಾರೆ. ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ. ನೀಟ್ ಅಕ್ರಮದ ವಿರುದ್ಧ ಸಿಜೆಪಿ ಧರಣಿಯ ಸಂಬಂಧ ಮಾತುಕತೆಯನ್ನು ಆಡಿದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕೇವಲ 1 ವಾರದಲ್ಲಿ 4 ಮಿಲಿಯನ್ ಫಾಲೋವರ್ಸ್ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕೂಡ ಜೆನ್ಸಿ ಯುವಕರನ್ನ ಕುರಿತು ಮಾತನಾಡಿದಂತಹ ವಿಡಿಯೋಗೆ ಸಾಕಷ್ಟು ಲೈಕ್ಸ್, ಶೇರ್ಸ್ ಹಾಗೆ ಕಾಮೆಂಟ್ಸ್ ಕೂಡ ಬಂದಿತ್ತು. ಇನ್ನು ಪ್ರಧಾನಿ ಮೋದಿಗೆ ಮೆಟಾ ಸಂಸ್ಥೆ ಕ್ಷಮೆಯನ್ನ ಯಾಚಿಸಿರುವಂಥದ್ದು ಯಾಕೆ ನೋಡಿ, ಫೇಸ್ಬುಕ್ನಲ್ಲೂ ಕೂಡ ಅವರ ವಿಡಿಯೋ ಅಪ್ಲೋಡ್ ಮಾಡಲಾಗಿತ್ತು. ಆದರೆ ಆ ವಿಡಿಯೋ ಬ್ಲಾಕ್ ಆಗಿತ್ತು. ಕೆಲ ಸಮಯಗಳ ಕಾಲ ಬ್ಲಾಕ್ ಮಾಡಲಾಗಿತ್ತು. ತಾಂತ್ರಿಕ ದೋಷ ಕಾರಣವನ್ನ ನೀಡಿ ಕ್ಷಮೆಯಾಚನೆಯನ್ನ ಕೂಡ ನೀಡಿರುವಂಥದ್ದು ಮೆಟಾ ಸಂಸ್ಥೆ. ಮತ್ತೆ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿದೆ. ಪ್ರಧಾನಿ ಮೋದಿ ಬಳಿ ಕ್ಷಮೆಯಾಚಿಸಿದೆ ಮೆಟಾ ಸಂಸ್ಥೆ. ಮೋದಿ ಸೆಲ್ಫಿ ವಿಡಿಯೋ ಶಾರ್ಟ್ಸ್ಗೆ ಫೇಸ್ಬುಕ್ ತಡೆಯನ್ನ ನೀಡಿತ್ತು. ಪ್ರಧಾನಿ ಮೋದಿ ವಿಡಿಯೋ ತೆಗೆದುಹಾಕಿದಂತಹ ಮೆಟಾ ಇದೀಗ ಮತ್ತೆ ಅಪ್ಲೋಡ್ ಮಾಡಿರುವಂಥದ್ದು. ಹಾಗೆ ತಾಂತ್ರಿಕ ದೋಷದಿಂದ ವಿಡಿಯೋವನ್ನ ತೆಗೆದುಹಾಕಲಾಗಿದೆ ಅಂತ ಸ್ಪಷ್ಟನೆಯನ್ನ ಕೂಡ ನೀಡಿ ನರೇಂದ್ರ ಮೋದಿ ಅವರಿಗೆ ಕ್ಷಮೆಯಾಚಿಸಿರುವಂಥದ್ದು. ನೋಡಿ, ಮೆಟಾ ಸಂಸ್ಥೆ ಏನೋ ಈಗಾಗಲೇ ಸ್ಪಷ್ಟನೆಯನ್ನ ನೀಡಿರುವಂಥದ್ದು, ಹಾಗೆ ಕ್ಷಮೆಯನ್ನ ಯಾಚಿಸಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮೆಟಾ ಸಂಸ್ಥೆಯ ಅಧಿಕಾರಿಗಳಿಗೆ ಸಮನ್ಸ್ ನೀಡುವಂತಹ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆಯಂತೆ. ಸಮನ್ಸ್ ನೀಡೋಕೆ ಕೇಂದ್ರ ಸರ್ಕಾರವೇ ಸಿದ್ಧತೆಯನ್ನು ನಡೆಸ್ತಾ ಇದೆಯಂತೆ. ಫೇಸ್ಬುಕ್ ಸಂಸ್ಥೆಯ ಕ್ರಮಕ್ಕೆ ಕೇಂದ್ರ ಸರ್ಕಾರ ಗರಂ ಆಗಿದ್ದು, ಕ್ಷಮೆಯಾಚನೆ ಬಳಿಕ ವಿಡಿಯೋ ಪುನಃ ಫೇಸ್ಬುಕ್ನಲ್ಲಿ ಲಭ್ಯವಾಗ್ತಾ ಇದೆ. ಸೆಲ್ಫಿ ವಿಡಿಯೋ ದಿಢೀರ್ ಅಂತ ತೆಗೆದುಹಾಕಿತ್ತು ಫೇಸ್ಬುಕ್. ಮೆಟಾ ಸಂಸ್ಥೆಯ ವಿರುದ್ಧ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಎಲ್ಲಾ ಘಟನೆಯ ಬೆನ್ನಲ್ಲೇ ಕ್ಷಮೆಯಾಚಿಸಿ ಹೇಳಿಕೆಯನ್ನ ಕೂಡ ಬಿಡುಗಡೆ ಮಾಡಿರುವಂಥದ್ದು ಮೆಟಾ ಸಂಸ್ಥೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.